ಸಾಧು ಸಾಧು ಸಾಧು. ಜನ್ಮಾದ್ಯಸ್ಯ ಯತೋನ್ಮಯಾದಿ ತೇಜೋ ಭಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಯಮಪೇತಮಪೇತ ಕೃತ್ಯಂ ಪುತ್ರೇತಿ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಸ್ವಸ್ತಿಸ್ತು ಸತಾಂ. ಹರಿ ಉಪವಿಷ್ಟಾಃ ವಾ? ಶುಕಾಚಾರ್ಯರು ನಡೆದ ಘಟನೆಯ ಬಗ್ಗೆ ನಿರೂಪಣೆ ಮಾಡುತ್ತಾ, ಅಮೃತಕ್ಕಾಗಿ ಮಥನ ಮಾಡಿದ ಪ್ರಯತ್ನ ದೇವತೆಗಳಲ್ಲಿ ಫಲಿಸಿತು ಹೊರತು ದೈತ್ಯರಲ್ಲಿ ಫಲಿಸಲಿಲ್ಲ. ಕಾರಣ, ಅವರು ಸತ್ಯಕ್ಕೆ ವಿರುದ್ಧವಾದ್ರು, ನ್ಯಾಯಕ್ಕೆ ವಿರುದ್ಧವಾದ್ರು, ಎಲ್ಲರಿಗೂ ಅರ್ಹವಾದ ರೀತಿಯಲ್ಲಿ ಸಂಪತ್ತನ್ನು ತಾವೊಬ್ಬರೇ ಪಡಿಬೇಕು ಅನ್ನುವ ಹಠ ಮಾಡಿದ್ರು. ಹಾಗಾಗಿ ಅವರಿಗೆ ಅಮೃತ ದಕ್ಕಲಿಲ್ಲ. ಆ ಹೊತ್ತಿಗೆ ಭಗವಂತನು ಕೂಡ ಗರುಡನನ್ನೇರಿ ವೈಕುಂಠದ ಕಡೆಗೆ ಹೆಜ್ಜೆ ಇಟ್ಟ. ಶತ್ರುಗಳು ಪಡೆದುಕೊಂಡ ಸಮೃದ್ಧಿಯನ್ನ ನೋಡಿ ಹೊಟ್ಟೆ ಕಿಚ್ಚಿನಿಂದ ತಾಳಲಾರದೆ ಕೈಲಿದ್ದ ಕುಡುಗೋಲು ಆಯುಧಗಳನ್ನೇ ಹಿಡಿದು ದೇವತೆಗಳ ಮೇಲೆ ಯುದ್ಧಕ್ಕಾಗಿ ಸಾರಿದರು. ಆ ಹೊತ್ತಿಗೆ ದೇವತೆಗಳು ಕೂಡ ಅಮೃತವನ್ನು ಸ್ವೀಕರಿಸಿ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಬಲಯುತರಾದದ್ರಿಂದ ದೈತ್ಯರನ್ನ ಶಸ್ತ್ರಗಳಿಂದ ಎದುರಿಸಿದರು. ಹೀಗೆ ಘನಘೋರವಾದಂತಹ ಯುದ್ಧಕ್ಕೆ ಆ ಮಥನದ ಜಾಗ ಸಾಕ್ಷಿಯಾಯಿತು ಅಂತ ನಾವು ನೋಡಿದ್ವಿ. ತತ್ರಾನ್ಯೋನ್ಯಂ ಸಪತ್ನಾಸ್ತೆ ಸಂರಬ್ಧ ಮನಸೋರಣೆ ಈಗ ಮತ್ತೆ ಶತ್ರುಗಳಾಗಿ ಬಿಟ್ರು. ಮೊದಲು ಮಥನ ಮಾಡುವಾಗ ಇಬ್ರು ಮಾತಾಡಿಕೊಂಡು ಮಿತ್ರರಂತಾಗಿದ್ರು. ಎಂದಿದ್ರು ಎಣ್ಣೆ ಸೀಗೆ ವಿರುದ್ಧವೇ. ಆದ್ರೂ ಕೆಲವೊಂದ್ ಸರ್ತಿ ಒಟ್ಟಿಗೆ ತಗೊಂಡ್ ಬರ್ಬೇಕಾಗತ್ತೆ. ಒಂದನ್ ಬಿಟ್ಟು ಮತ್ತೊಂದನ್ ತಂದ್ರೆ ಉಪಯೋಗ ಇಲ್ಲ ಆಗತ್ತೆ. ಎಣ್ಣೆ ಇರ್ಲಿಲ್ಲ ಅಂದ್ರೆ ಚಕ್ಲಿ ಇರಲ್ಲ, ಸೀಗೆ ಇರ್ಲಿಲ್ಲ ಅಂದ್ರೆ ತೊಳಿಲಿಕ್ಕಾಗಲ್ಲ. ಹಾಗಾಗಿ ಎರಡು ಒಟ್ಟಿಗೆ ಬರಬೇಕಾದ ಅನಿವಾರ್ಯತೆ ಇತ್ತು, ಬಂದ್ರು. ಆದ್ರೆ ಈಗ ದೇವತೆಗಳು ಅಸುರರಿಬ್ರು ಕೂಡ ಕೋಪಾಟೋಪದಿಂದ ಒಬ್ರನ್ನೊಬ್ರು ಆಕ್ರಮಿಸಿ ಬಾಣಗಳಿಂದ ಹೊಡೆದು ಘಾಸಿಗೊಳಿಸತೊಡಗಿದರು. ಶಂಖ ತೂರ್ಯ ಮೃದಂಗಾನಾಂ ಭೇರಿ ಡಮರುಣಾಂ ಮಹಾಪತ್ತೀನಾಂ ನದತಾಂ ಸ್ವನೋಭವತ್. ಶಂಖ, ಮುರಜ, ಮೃದಂಗ, ಭೇರಿ, ಡಮರು ಮೊದಲಾದ ಸಮಸ್ತ ವಾದ್ಯಗಳನ್ನು ಜೋರಾಗಿ ನುಡಿಸುತ್ತಾ ಆನೆ, ಕುದುರೆ,
ರಥ ಮತ್ತು ಕಾಲಾಳುಗಳಿಂದ ಕೂಡಿಕೊಂಡ ಸೈನ್ಯ ಜೋರಾಗಿ ಸಿಂಹನಾದವನ್ನ ಗೈಯುತ್ತಾ ಜೋರಾದ ಕೋಲಾಹಲವನ್ನೇ ಉಂಟು ಮಾಡಿದರು. ರಥಿನೋರತಿ ಬಿಸ್ತತ್ರ ಪತ್ತಿ ಬಿಸ್ಸಹ ಪತ್ತಯ ಮಸಜ್ಜಂತ ಸಂಗೆ. ರಥದ ಮೇಲೆ ಕುಳಿತವರು ರಥದೊಂದಿಗೆ ಹೋರಾಡಿದರು. ಕಾಲಾಳುಗಳು ಕಾಲಾಳುಗಳ ಜೊತೆಗೆ ಯುದ್ಧಗೈದರು. ಕುದುರೆಗಳ ಮೇಲೆ ಏರಿದವರು ಕುದುರೆಗಳೊಂದಿಗೆ ಸೆಣಸಿದರು. ಆನೆಗಳ ಮೇಲೆ ಕೂತವರು ಆನೆಯೊಂದಿಗೆ ಗುದ್ದಾಡಿದರು. ಹೀಗೆ ಹೋರಾಟ ಅವರವರ ನಡುವೆ ಪರಸ್ಪರ ನಡೆಯಿತು. ಉಷ್ಟ್ರೈಃ ಕೇಚಿತ್ ದ್ವಿಜೈಃ ಕೇಚಿತ್ ಅಪರೇ ಅಭಿಯಯುಃ ಕರೈಃ ಕೇಚಿತ್ ದ್ವೀಪಭಿರ್ಭಟಾಃ. ಈ ರಕ್ಕಸರು ಕೇವಲ ಆನೆ, ಕುದುರೆ, ರಥ, ಕಾಲಾಳುಗಳಷ್ಟೇ ಅಲ್ಲ. ಅವರು ಒಂಟೆಗಳ ಮೇಲೆ ಕೂತು ಬಂದ್ರು, ಹಾರುವ ಹಕ್ಕಿಗಳ ಮೇಲೆ ಕೂತು ಓಡಾಡಿದ್ರು. ಕೆಲವರು ಕತ್ತೆ ಮೇಲೆ, ಕೆಲವರು ಜಿಂಕೆಗಳ ಮೇಲೆ. ಕೇಚಿತ್ ಕರೈ, ಕತ್ತೆಗಳು ಅವರಿಗೆ ಯುದ್ಧಕ್ಕಾಗಿ ಬಳಕೆ ಆಗ್ತಾ ಇತ್ತು. ಗೌರಮೃಗೈ, ಬಿಳಿಯಾದ ಯಾವುದೋ ಒಂದು ರೀತಿ ವಿಚಿತ್ರವಾದ ಜಿಂಕೆಗಳು. ವೃಕ್ಷ ಅಂದ್ರೆ ಕರಡಿಗಳು. ಕೆಲವರು ಕರಡಿಗಳ ಮೇಲೆ ಕೂತು, ಕೆಲವು ದ್ವೀಪಿಬಿಹಿ ಹುಲಿಗಳ ಮೇಲೆ ಕೂತು, ಇನ್ನು ಕೆಲವರು ಹರಿಬಿಹಿ. ಹರಿ ಅಂತಂದ್ರೆ ಸಿಂಹ. ಸಿಂಹ, ಹುಲಿ, ಕರಡಿ ಮೊದಲಾದ ಹಲವು ರೀತಿಯ ಜೀವರಾಶಿಗಳ ಮೇಲೆ ಕೂತು ಯುದ್ಧಕ್ಕಾಗಿ ಎದುರಾದರು. ಗೃಧ್ರೈಹಿ ಕಂಕಬಕೈರನ್ಯೇ ಸೇನ ಶಿವಾಭಿರಾಖುಭಿಃ ಕೇಚಿತ್ ಕೃಕಲಾಸೈ ಶನೈರ್ನರೈಃ ಬಸ್ತೈರ್ ಕೃಷ್ಣೈಃ ಹಂಸೈರನ್ಯೇ ಸಸೂಕರೈಃ ಜಲಸ್ಥಲ ಖಗೈಃ ತತ್ವೈರ್ವಿಕೃತ ವಿಗ್ರಹೈಃ ತೇನಯೋರಾಜನ್ ವಿವಿಧಸ್ತೆ. ಕೆಲವರು ರಣಹದ್ದುಗಳ ಮೇಲೆ, ಕೆಲವರು ಹದ್ದುಗಳ ಮೇಲೆ. ಹದ್ದು ಬೇರೆ, ರಣಹದ್ದು ಬೇರೆ. ಕುತ್ತಿಗೆ ಬೋಳಾಗಿ ತಲೆ ಎತ್ತರದಲ್ಲಿದ್ರೆ ರಣಹದ್ದು. ಕುತ್ತಿಗೆ ತುಂಬಿಕೊಂಡು ಚೂಪಾದ ಕೊಕ್ಕನ್ನು ಹೊಂದಿದ್ರೆ ಅದು ಹದ್ದು. ಬಕೈಹಿ, ಕೊಕ್ಕರೆಗಳು, ಉದ್ದದ ಕೊಕ್ಕುಳ್ಳವುಗಳು. ಇನ್ನು ಗಿಡುಗ ಮೊದಲಾದಂತಹ ಜೀವಿಗಳು, ತಿಮಿಂಗಿಲ ರೀತಿಯಲ್ಲಿ ಇರುವಂಥವುಗಳು. ಶರಭ, ಶರಭ ಅಂದ್ರೆ 8 ಕಾಲಿನ ಪ್ರಾಣಿ. ಕೋಣ ಇವತ್ತಿನ ಜೀವರಾಶಿಯಲ್ಲಿ ನಮಗೆ ಕಾಣ್ಲಿಕ್ಕೆ ಸಿಗದೇ ಇರುವಂತದ್ದು. ಕೋಣ, ಖಡ್ಗಮೃಗ, ಎತ್ತು, ಹಸುವಿನ ಹಾಗೇ ಇರುವಂತಹ ಗವಯ ಅಂತ ಕರೀತಾರದನ್ನ. ನರಿ, ಇಲಿ, ಓತಿಕೇತ, ಮೊಲ, ನರೈ, ಮನುಷ್ಯರು ಕೂಡ ಇದ್ರು. ಆಮೇಲೆ ಮೇಕೆ, ಕೃಷ್ಣಮೃಗ, ಹಂಸ, ಹಂದಿನೂ ಬಿಡ್ಲಿಲ್ಲ. ಇನ್ನು ನೀರು, ನೆಲ, ಆಕಾಶಗಳಲ್ಲಿ ಓಡಾಡುವಂತಹ ವಿಕಾರ ಶರೀರಗಳುಳ್ಳ ಜಂತುಗಳು ಎಲ್ಲವನ್ನು ಏರಿ ದೇವತೆಗಳು ಕೂಡ ಅಂಥ ತಮ್ಮ ತಮ್ಮ ಅಂದ್ರೆ ಅವರು ನವಿಲಿನ ಮೇಲೆ ಕೂತು ಸ್ಕಂದ ಬಂದ, ಹಂಸದ ಮೇಲೆ ಕೂತು ಚತುರ್ಮುಖ ಬಂದ ಅಂತ ಹೀಗೆ ಅವರವರ ಅದು ವಾಹನವೂ ಹೌದು, ಇಲ್ಲಿ ಅವರಿಗೆ ಯುದ್ಧಕ್ಕಾಗಿ ಸಹಾಯಕವೂ ಹೌದು. 2 ಸೇನೆಗಳು ಹೀಗೆ ಅಗ್ರತಃ ವಿವಿಷರು, ಮುಖಾಮುಖಿಯಾದ್ರೂ ಒಬ್ಬರಿಗೊಬ್ಬರು ಗುದ್ದಾಡಿದ್ರು. ಚಿತ್ರಧ್ವಜ ಪಟೈರಾಜನ್ ಆತಪತ್ರೈ ಸಿತಾಮಲೈ ದಂಡೈ ಅವರ ಯುದ್ಧದ ಅಂದ್ರೆ ಸಿದ್ಧತೆಯಲ್ಲಿ ರಥಗಳಲ್ಲಿ ಬಣ್ಣ ಬಣ್ಣದ ಪಟ್ಟೆಯ ಧ್ವಜಗಳಿದ್ದವು. ಚೆನ್ನಾದ ನೆರಳು ಕೊಡುವ ಅಂದ್ರೆ ಬಿಸಿಲಿನಿಂದ ರಕ್ಷಣೆ ಕೊಡುವ ಆತಪಾತ ತ್ರಾಯತೆ, ಬಿಸಿಲಿನಿಂದ ರಕ್ಷಣೆ ಕೊಡುವುದಕ್ಕೆ ಆತಪತ್ರ ಅಂತಾರೆ. ಮಳೆಯಿಂದ ರಕ್ಷಣೆ ಕೊಡುವುದಕ್ಕೆ ಛತ್ರ ಅಂತಾರೆ. ಬೆಳ್ಳಗಿನ ಬೆಳ್ಗೊಡೆ ಅಂತ ಕರೀತಾರೆ ಅದನ್ನ. ದೋಷವಿಲ್ಲದ ಬೆಳ್ಗೊಡೆಯ ಅಡಿಯಲ್ಲಿ ಕುಳಿತ ಸೇನೆ ತಮ್ಮ ತಮ್ಮ ಎದುರಾಳಿಗಳನ್ನ ಯುದ್ಧದಲ್ಲಿ ಹುಡಿಗಟ್ಟುತ್ತಾ ಇವೆ. ವಜ್ರದಂಡ, ರತ್ನ ಖಚಿತವಾದಂತಹ ಬೆಲೆಬಾಳುವ ವಜ್ರದಂಡಗಳಿಂದ, ಹಾಗೆ ಮಧ್ಯದಲ್ಲಿ ಸೆಕೆ ಆದ್ರೆ ಬೀಸುವಳಿಕೆ ವ್ಯಜನಗಳು ಇವೆ. ಅದು ಎಂತಹದ್ದು ಅಂದ್ರೆ ನವಿಲು ಗರಿಗಳಿಂದ ನಿರ್ಮಿತವಾದಂತಹ ಬರಹ ಚಾಮರೈಹಿ ವ್ಯಜನೈಹಿ. ಬರಹ ಅಂದ್ರೆ ನವಿಲು, ನವಿಲಿನ ಗರಿಯ ಕಟ್ಟುವಿಕೆಯಿಂದ ಉಂಟಾದ
ಬೀಸಣಿಗೆಯಿಂದ ಕೂಡಿದಂತಹ ರಥಗಳು. ವಾತೋದ್ಧೂತೋತ್ತರೋಷ್ಣೀಶೈ ಸತ್ಕೃತ್ ತತ್ಕೃತೈರ್ ಮರ್ಮಭೂಷಣ ವರ್ಮಭೂಷಣ ಶಸ್ತ್ರಾನ್ ಸೂರ್ಯ. ಇನ್ನು ವೇಗವಾಗಿ ಹೋಗುವಾಗ ಗಾಳಿಯ ವಿರುದ್ಧದ ದಿಕ್ಕಿಗೆ ಕಟ್ಟಿದಂತಹ ತಲೆಗೆ ಕಟ್ಟಿದ ಮುಂಡಾಸಿನ ಒಂದು ತುಂಡು ಅಥವಾ ಉದ್ದವಾದ ಅದು ಸ್ವಲ್ಪ ಹಿಂದಕ್ಕೆ ಚಾಚಿ ಬಿಟ್ಟಿರ್ತಾರೆ. ಅದು ಗಾಳಿಗೆ ಹಿಂದಕ್ಕೆ ಹಾರ್ತಾ ಇರ್ತದೆ, ಧ್ವಜ ಹಾರಿಸಿದ ಹಾಗೆ. ಅಂತಹ ಉದ್ಭೂತೋತ್ತರ ಉಷ್ಣೀಕೈಹಿ, ಮೇಲಕ್ಕೆ ಹಾರ್ತಾ ಇರುವಂತಹ ಬಟ್ಟೆಯಿಂದ ಕೂಡಿದಂತಹ ಮುಂಡಾಸನ್ನ ತೊಟ್ಟವರು ಅಲ್ಲಿದ್ದಾರೆ. ಜೊತೆಗೆ ಚೆನ್ನಾಗಿ ಚೆನ್ನಾಗಿ ನಿರ್ಮಾಣ ಮಾಡಿದಂತಹ ಮೈಯನ್ನ ಬಾಣಗಳಿಂದ ರಕ್ಷಿಸುವಂತಹ ಕವಚಗಳಿಂದ ಕೂಡಿದ್ದಾರೆ. ವರ್ಮಭೂಷಣಗಳು ಅಂದ್ರೆ ಅದು ಆಭರಣದ ರೀತಿಯಲ್ಲೂ ಕಾಣುತ್ತೆ, ಆಯುಧಗಳಿಂದಲೂ ರಕ್ಷಣೆಯನ್ನು ಕೊಡುತ್ತೆ. ಅದು ಹೇಗಿದೆ ಅಂದ್ರೆ ಚೆನ್ನಾಗಿ ಬೆಳಗುತ್ತಾ ಇದೆ. ಅನೇಕ ಅಸ್ತ್ರಗಳಿಂದ ಯಾವ ಕಾರಣಕ್ಕೂ ಕೂಡ ಅದು ಸೀಳಾಗದೇ ಇರುವಂತದ್ದು. ಸೂರ್ಯನ ಕಿರಣಗಳಿಗೆ ಇನ್ನಷ್ಟು ಚೆನ್ನಾಗಿ ಅದು ಬೆಳಗುತ್ತಾ ಇದೆ. ಮೈಯ ಮೇಲೆ ಇರುವಂತಹ ವಜ್ರ ವೈಢೂರ್ಯಗಳ ಶಿಲೆಗಳ ಮೇಲೆ ಬೀಳುವ ಕಿರಣಗಳ ಪ್ರತಿಫಲನ ಸುತ್ತಲಿನವರಿಗೆ ಒಂದು ರೀತಿ ಮೈಯೆಲ್ಲ ಬೆಳಕಿನ ಕಿಡಿಗಳು ಹಾರ್ತಾ ಇವೆಯೋ ಏನೋ ಎನ್ನುವಂತೆ ಕಾಣ್ತಾ ಇದೆ. ದೇವದಾನವ ವೀರಾಣಾಂ ಧ್ವಜಿನೌ ಪಾಂಡುನಂದನ ರೇಜತರು ಜಗಮಗಿಸುವ ಶುಭ್ರವಾದ ಆಯುಧಗಳನ್ನು ಹಿಡಿದುಕೊಂಡು ಈ ಸಾಗರಗಳಲ್ಲಿ ತರಂಗಗಳು ಒಂದರ ಮೇಲೊಂದು ಅಲೆಗಲೆಯಾಗಿ ಹರಿದು ಬರುವಾಗ ಹೇಗೆ ಆ ತೆರೆಗಳು ಅತ್ಯಂತ ಸುಂದರವಾಗಿ ಕಾಣುತ್ತೋ ಹಾಗೆ ಸಾಲು ಸಾಲಾದ ಸೇನೆಗಳ ಗುಂಪು ಅನೇಕ ಜಲಜಂತುಗಳ ಮೇಲೆ ಹಾರಾಡ್ತಾ ಮುಂದಕ್ಕೆ ಬಂದು ಶೋಭಿಸ್ತಾ ಇದ್ದಾವೆ. ರೋಚನೋ ವೈರೋಚನೋ ಬಲಿ ಸಂಖ್ಯೆ ವಿರೋಚನನ ಮಗ ವೈರೋಚನ, ಬಲಿ, ಸಂಖ್ಯೆ ಸಂಖ ಅಂತ ಶಬ್ದ ಸಂಸ್ಕೃತದಲ್ಲಿ. ಇತ್ತೀಚೆಗೆಲ್ಲ ಅದನ್ನ ಸಂಖ್ಯಾ ಅಂತ ಬಳಸ್ತಾರೆ. ಅದು ಸಂಖ ಅಂದ್ರೆ ಯುದ್ಧ ಅಂತ ಅರ್ಥ. ಸಂಖ್ಯಾ ಅದು ಬೇರೆ, ಅದಿದೆ. ಸಂಖ್ಯಾ ಸಮ್ಯಕ್ಯಾಂತಿ, ಚೆನ್ನಾಗಿ ವಿಷಯವನ್ನ ನಿರೂಪಿಸ್ಲಿಕ್ಕೆ ಸಾಧ್ಯವಾಗುವಂತಹದ್ದು ಲೆಕ್ಕ. ಅದರಿಂದಾಗಿ ಅದು ಗಣಿತ ಜಗತ್ತಿನ ಯಾವ ಮೂಲೆಗೆ ಹೋದ್ರೂ ಒಂದೇ ಅನ್ನುವ ದೃಷ್ಟಿಯಿಂದ ಸಂಖ್ಯಾಶಾಸ್ತ್ರ ಬೇರೆ. ಇದು ಸಂಖ ಅಂದ್ರೆ ಯುದ್ಧ. ಅಸುರರ ಒಡೆಯನಾದ ವಿರೋಚನನ ಮಗನಾದ ಬಲಿಯು ಆಕಾಶದಲ್ಲಿ ಹಾರುವಂತಹ, ಬಯಸಿದಲ್ಲಿಗೆ ಹೋಗಬಲ್ಲ, ಅತ್ಯಂತ ವೇಗವಾಗಿ ಸಾಗಬಲ್ಲ ಮಯನಿಂದ ನಿರ್ಮಿತವಾದಂತಹ ರಥವನ್ನು ಏರಿದ. ಯಾನಂ ವೈಹಾಯಸಂ ಅಂತ ಅದರ ಹೆಸರು. ವೈಹಾಯಸಂ ನಾಮ ಯಾನಂ ಅದು ಕಾಮಗ ಮಯ ನಿರ್ಮಿತ. ಸರ್ವ ಸಂಗ್ರಾಮಿಕೋಪೇತಂ ಸರ್ವಾಶ್ಚರ್ಯಮಯಂ ಪ್ರಭು ಎಂಥ ಯುದ್ಧಕ್ಕಾದ್ರೂ ಕೂಡ ಬಳಸಲು ಸಾಧ್ಯವಾಗುವಂತದ್ದು, ಎಲ್ಲ ಬಗೆಯ ಆಶ್ಚರ್ಯಗಳನ್ನ ಹೊತ್ತು ನಿಂತಂತದ್ದು. ಎಂತ ಆಶ್ಚರ್ಯ ಅಂದ್ರೆ ಅದು ಯಾವ ತರ ಹೊರಡುತ್ತೆ ಅಂತಾನೆ ಲೆಕ್ಕ ಹಾಕ್ಲಿಕ್ಕಾಗುದಿಲ್ಲ. ಅದು ಹೀಗೆ ಹೋಗ್ತಾ ಇರುತ್ತೆ. ಹೀಗೆ ಹೋದ್ರೆ ಒಂದು 20 ಡಿಗ್ರಿಗೆ ತಿರುಗಿದ್ರೆ ಈ ದಿಕ್ಕಿಗೆ ಬರುತ್ತೆ ಅಂತ ಯೋಚನೆ ಮಾಡಿದ್ರೆ ಅಪ್ರತರ್ಕ್ಯಂ. ಅದನ್ನ ಲೆಕ್ಕ ಹಾಕಿ ಈಗ ಸಾಮಾನ್ಯವಾಗಿ ಗುರಿ ಹಿಡಿದು ಹೊಡೆಯುವವರು ಅವನು ಬಿಟ್ಟ ಬಾಣಕ್ಕೆ ಪ್ರತಿಯಾಗಿ ಅವನು ಬಿಡುವಾಗಲೇ ಬಿಡುತ್ತಾರೆ. ಆದ್ರೆ ಅದು ಸೇರುವ ಜಾಗ ಯಾವುದೋ ಬೇರೆ ಪಾಯಿಂಟ್ ಇರುತ್ತೆ. ಆದ್ರೆ ಅವನು ಬಿಡುವ ವೇಗ, ಅವನು ಬಿಡುವ ದಿಕ್ಕು ಮತ್ತು ಅವನು ಹಿಡಿದ ರೀತಿ ಇತ್ಯಾದಿಗಳನ್ನ ಗಮನಿಸಿ ಅದಕ್ಕೆ ತಕ್ಕಂತೆ ಪ್ರತಿಯಾದ ಬಾಣವನ್ನ ಪ್ರಯೋಗ ಮಾಡುವ ಕ್ರಮ ಇರುತ್ತೆ. ಅದು ಬಹಳ ಲೆಕ್ಕಾಚಾರ ಇರುತ್ತೆ. ಈಗ ಚೆಂಡು ಹಾಕುವವನು ಕೊನೆಯ ಹೊತ್ತಿಗೆ ತನ್ನ ಬೆರಳನ್ನ ಎಡಕ್ಕೆ ತಿರುಗಿಸಿದ ಅಂದ್ರೆ ಅದು ಹೊರಭಾಗಕ್ಕೆ ಸ್ವಿಂಗ್ ಆಗುತ್ತೆ ಅಂತ ಬ್ಯಾಟ್ಸ್ಮನ್ ಗೊತ್ತಾದ್ರೆ ಮಾತ್ರ ಅವನು ಬಹಳ ಜಾಗ್ರತೆಯಿಂದ ಆ ಚೆಂಡನ್ನ ಆಟ ಆಡ್ತಾನೆ. ಒಂದ್ ವೇಳೆ ಅವನಿಗೆ ಅದು ಅರ್ಥ ಆಗ್ಲಿಲ್ಲ ಅಂದ್ರೆ ಹೇಗೋ ಹೊಡಿಲಿಕ್ಕೆ ಹೋಗಿ ಅದು ಸೈಡ್ ತಾಗಿ ಎದುರುಗಡೆ ಅವನಿಗೆ ಕೈಗೆ ಸೇರುತ್ತೆ, ಮನೆಗೆ ಹೊರಡುವಂತಕ್ಕೆ ಟೈಮ್ ಬರುತ್ತೆ ಅಂತ ಆಗುತ್ತೆ. ಆದ್ರಿಂದ ಲೆಕ್ಕಾಚಾರ ಅನ್ನೋದು ಬಹಳ ಮುಖ್ಯ. ಆದ್ರೆ ಈ ವಿಮಾನ ಅಪ್ರತರ್ಕ್ಯಂ ಅನಿರ್ದೇಶ್ಯಂ, ಅಲ್ಲಿ ಅಂತ ತೋರಿಸೋಷ್ಟಿದೆ ಅಲ್ಲಿ ಇರಲ್ಲ. ಅದಕ್ಕೆ ಅವ್ರು ಹೇಳಿದ್ರು ದೃಶ್ಯಮಾನ ಮದರ್ಶನಂ. ಕಾಣ್ತಾ ಇರುತ್ತೆ, ಹೊಡೆದ್ರೆ ಅಲ್ಲಿ ಇರಲ್ಲ. ಕೆಲವೊಮ್ಮೆ ಕಾಣ್ತಾ ಇರಲ್ಲ, ಆದ್ರೆ ಅಲ್ಲೇ ಇರುತ್ತೆ. ಹಾಗಿರುವಂತಹ ವಿಶಿಷ್ಟವಾದಂತಹ ವಿಮಾನವನ್ನ
ಆಸ್ಥಿತಸ್ತದ್ವಿಮಾನಾಗ್ರ್ಯಂ ಸರ್ವಾನೀಕಾಧಿಪೈರ್ವತ ಉತ್ತಮವಾದ ಆ ವಿಮಾನ, ಅಗ್ರ್ಯಂ ವಿಮಾನಂ, ಎತ್ತರದ ವಿಮಾನ, ಉತ್ತಮವಾದ ವಿಮಾನ, ಆಕಾಶದಲ್ಲಿ ಆಸ್ಥಿತ ಅದು ಇವನನ್ನ ಹೊತ್ತು ನಿಂತಿದೆ. ಯಾರನ್ನ? ಬಲಿಯನ್ನ. ಸರ್ವ ಅನೇಕಾಧಿಪೈ ವೃತಃ, ಉಳಿದ ಎಲ್ಲ ಸೇನೆಯ ಅಧಿಕಾರಿಗಳಿಂದ ಆವರಿಸಿಕೊಂಡು ನಿಂತಿದೆ ಆ ವಿಮಾನ. ಜೊತೆಗೆ ಉದ್ದದ, ಅಂದ್ರೆ ಅದಕ್ಕೆಲ್ಲ ಅಲಂಕಾರ ಇರುತ್ತೆ. ನೀವು ದೀಪಾವಳಿಗೆ ಆ ಗೂಡು ದೀಪ ಮಾಡಿದರೆ ಅದಕ್ಕೆ ಕೆಳಗಡೆ ಬಾಲ ಕೊಡುದಿರುತ್ತೆ, ಅದು ಗಾಳಿಗೆ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ನೀವು ಗಾಳಿಪಟವನ್ನು ಹಾರಿಸಿದರೆ ಅದಕ್ಕೊಂದು 2 ಬಾಲ ಬಿಟ್ಟಿರ್ತಾರೆ. ಹಾಗೇನೆ ಈ ವಿಮಾನಕ್ಕೂ ಕೂಡ ಅನೇಕ ಬಾಲಗಳನ್ನು ಬಿಟ್ಟಿದ್ದಾರೆ. ಗಾಳಿ ಬೀಸ್ಲಿಕ್ಕೆ, ಅದು ವಿರುದ್ಧ ಯಾವ ಕಡೆಗಿದೆ ಅಂತ ತಿಳಿಲಿಕ್ಕೆ ಅದರ ವ್ಯಜನೆ ಇದೆ. ಜೊತೆಗೆ ಮೇಲಿನಿಂದ ಚೆನ್ನಾದ ಛತ್ರ ಇದೆ. ಆಕಾಶದಲ್ಲಿ ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರನಂತೆ ಆ ರಥ ಶೋಭಿಸ್ತಾ ಇದೆ. ತಸ್ಯಾಸನ್ ಸರ್ವತೋ ಯಾನೈಃ ಸುರಾಃ ನಮಚಿಷ್ಯಂಬನು ಬಾಣೋ ವಿಪ್ರಚಿಕ್ಷಿರಯೋ ಮುಖಃ ವಿಮೂರ್ಧಾ ಕಾಲನಾಭೂತ ಪ್ರಹೇತಿರ್ಹೇತಿರಿಲ್ವಲ ಶಕುನಿರ್ಭೂತ ಸಂತಾಪೋ ವಜ್ರದಂಶೋ ವಿರೋಚನ ಹಯಗ್ರೀವಶಂಕುಶಿರಾ ಕಪಿಲೋ ಮೇಘದುಂದುಭಿ ತಾರಕಶ್ಚಕ್ರವೃಕ್ಷಂಭೋ ನಿಶುಂಭೋ ಗಂಧೋತ್ಸಲಃ ಅರಿಷ್ಟೋರಿಷ್ಟನೇಮಿಶ್ಚ ಮಯಶ್ಚ ತ್ರಿಪುರಾಧಿಪಃ ಅನ್ಯೇ ಪೌಲೋ ಮುಖಾಲೇಯಾಃ ನಿವಾತ ಕವಚಾದಯಃ. ಆ ಯಾನದ ಸುತ್ತ ಇರುವ ಸೇನೆಯ ನಾಯಕರ ದೊಡ್ಡ ಗುಂಪು ನಕ್ಷತ್ರಗಳ ನಡುವಿನ ಚಂದ್ರನಂತೆ ಶೋಭಿಸ್ತಾ ಇತ್ತು ಅಂತ ಹೇಳಿದ್ದಕ್ಕೆ ಅನುಕೂಲವೋ ಎನ್ನುವಂತೆ ನಮುಚಿ, ಶಂಬರ, ಬಾಣ, ವಿಪ್ರಚಿತ್ತಿ, ಅಯೋಮುಖ, ದ್ವಿಮೂರ್ಧ, ಕಾಲನಾಭ, ಪ್ರಹೇತಿ, ಹೇತಿ, ಇಲ್ವಲ, ಶಕುನಿ, ಭೂತ ಸಂತಾಪ, ವಜ್ರದಂಷ್ಟ್ರ, ವಿರೋಚನ, ಹಯಗ್ರೀವ, ಶಂಕುಶಿರ, ಕಪಿಲ, ಮೇಘದುಂದುಭಿ, ತಾರಕ, ಚಕ್ರಧುಕ್, ಶುಂಭ, ನಿಶುಂಭ, ಜಂಭ, ಉತ್ಕಲ, ಅರಿಷ್ಟ, ಅರಿಷ್ಟನೇಮಿ, ಮಯ, ತ್ರಿಪುರಾಧಿಪ, ಇಷ್ಟು ಪೌಲೋಮ ಅಂದ್ರೆ ಪುಲೋಮಿಯ ಮಕ್ಕಳು, ಕಾಲೇಯ ಕಾಲೆಯ ಮಕ್ಕಳು, ನಿವಾತ ಕವಚಾದಯ, ಇಷ್ಟು ಜನ ಆ ಬಲಿಯ ಸುತ್ತ ಸೇನೆಯ ಸಿದ್ಧತೆಗಾಗಿ ದೇವತೆಗಳನ್ನ ಎದುರಿಸುವುದಕ್ಕಾಗಿ ದೊಡ್ಡ ಪಡೆಯನ್ನ ಕಟ್ಟಿಕೊಂಡು ಆಗ್ರಹಿಗಳಾಗಿ ನಿಂತಿದ್ದಾರೆ. ಯುದ್ಧಕ್ಕೆ ತಕ್ಷಣವೇ ಸಿದ್ಧರಾಗಬೇಕು ಅನ್ನುವ ದೃಷ್ಟಿಯಿಂದ. ಅಲಬ್ಧ ಭಾಗ ಸೋಮಸ್ಯ ಕೇವಲಂ ಕ್ಲೇಶ ಭಾಗಿನ ಸರ್ವೇ ಈ ಹಿಂದೆ ಅನೇಕ ಬಾರಿ ಅಸುರರು ದೇವತೆಗಳನ್ನ ಗೆದ್ದವರೇ, ನಿರ್ಜಿತಾಮರಾಹ. ಆದ್ರೆ ಈಗ ಸೋಮಸ್ಯ ಅಲಬ್ಧ ಭಾಗ, ಅಮೃತ ಏನ್ ಸಿಗ್ಬೇಕಿತ್ತು ಅದು ಸಿಗ್ಲಿಲ್ಲ. ಕೇವಲಂ ಕ್ಲೇಶ ಭಾಗಿನಃ, ಕಷ್ಟ ಮಾತ್ರ ಸಿಕ್ಕಿತ್ತು. ಎಳೆದದ್ದೇ ಬಂತು, ಐಸ್ಸ ಅಂದಿದ್ದೇ ಬಂತು, ಏನು ಇಲ್ಲ ಆಯ್ತು. ಕೊನೆಗೆ ರಣಮುಖದಲ್ಲಿ ಈಗ ಎದುರಿಸಿ ಅವರನ್ನ ಬಡಿದಾಡಬೇಕು ಅಂತ ಚಿಂತಿಸಿದ್ರು. ಸಿಂಹನಾದಂ ಪ್ರಕುರುವಂತ ಶಂಖಾನ್ ದದ್ಮುರ್ ಮಹಾರವಾನ್ ದೃಶ್ಯಾನ್ ಬಲಭಿತೋ ಭೃಶಂ. ನೀವು ಆ ಹೆಸರುಗಳಲ್ಲಿ ಗಮನಿಸಿದ್ರೆ ಹಯಗ್ರೀವ, ಕಪಿಲ ಇದೆಲ್ಲ ದೇವರ ನಾಮಗಳು, ವಿಶಿಷ್ಟವಾದ ನಾಮಗಳು. ಆದ್ರೆ ಆ ನಾಮದಲ್ಲಿ ದೈತ್ಯರೂ ಇರ್ತಾರೆ. ಅದೇನು ಯಾರು ಪೇಟೆಂಟ್ ತಗೊಂಡು ಈ ನಮ್ಮ ನಾಮವನ್ನ ಯಾರು ಬೇರೆಯವರು ಹಾಕೊಳ್ಬಾರದು ಅಂತ ಅನ್ನುವ ಹಾಗಿಲ್ಲ. ಆದ್ರಿಂದಾಗಿ ಆ ನಾಮಗಳು ಬಂದ ತಕ್ಷಣ ಎಲ್ಲ ಒಳ್ಳೆಯವರೇ ಆಗ್ಬೇಕು ಅಂತ ಏನಿಲ್ಲ, ಕೆಟ್ಟವರು ಇರ್ತಾರೆ. ಯಾಕೆಂದ್ರೆ ನಾಮ ಹಾಕ್ಲಿಕ್ಕೆ ಅವರು ಒಳ್ಳೆ ನಾಮನೇ ಇಟ್ಕೊಂಡಿರ್ತಾರೆ. ಸಿಂಹನಾದಂ ಪ್ರಕುರುವಂತಹ, ಜೋರಾದ ಸಿಂಹನಾದವನ್ನ ಮಾಡ್ತಾ, ಶಂಖವನ್ನ ಊದುತ್ತಾ, ಶತ್ರುಗಳನ್ನ ನೋಡ್ತಾ, ಇನ್ನಷ್ಟು ಅವರ ಬಗ್ಗೆ ಕೋಪಗೊಳ್ತಾ, ಬಲಭಿತ್ ಅನ್ನುವಂತಹ ಒಬ್ಬ ರಕ್ಕಸ ವೃಷಂ ಚೆನ್ನಾಗಿ ಕುಪಿತನಾಗಿ ದೇವೇಂದ್ರನ ಕಡೆಗೆ ನೋಡ್ತಾ ಇದ್ದಾನೆ. ಐರಾವತಂ ಧಿಕ್ಕರಿಣಂ ಆರೂಢೋನ್ಯ ವಿಶ್ವರಾಟು ಯಥಾ ಶ್ರವಣಂ ಹೃದಯಾದ್ರಿಮಹರ್ಪತಿ. ಚೆನ್ನಾಗಿ ಹರಿಯುವ ನದಿಗಳಿಂದ ಆವರಿಸಿದ ಬೆಟ್ಟಗಳ ನಡುವೆ ಚಂದದ ನೇಸರ ಮೂಡಣದಲ್ಲಿ ಉದಿಸುತ್ತಿರಲಾಗಿ ಹೇಗೆ ಕಾಣುತ್ತೋ ಹಾಗೆ ಇತ್ತ ದಿಗ್ಗಜಗಳ ಮೇಲೆ ಕುಳಿತು ಐರಾವತದ ಮೇಲೆ ಬರುವ ದೇವೇಂದ್ರ ಆಕಾಶದಲ್ಲಿ ಮದಜಲದಿಂದ ಸಿಕ್ತವಾದ ಆನೆಯ ಮೇಲೆ ಶೋಭಿಸಿದ. ಆನೆಯ ಗಂಡಸ್ಥಲ ಬೆಟ್ಟದ ಹಾಗೆ ಕಾಣಿಸುತ್ತೆ, ಅದರ ಮದಜಲ ಕೆಳಕ್ಕೆ ಇಳೀತಾ ಇರುವುದು ನದಿ ಹರಿದ ಹಾಗೆ ಕಾಣಿಸ್ತಾ ಇದೆ.
ಅದರ ಮೇಲೆ ಕೂತಂತಹ ಇಂದ್ರ ಆ ದಿಕ್ಕಿನ ಮಧ್ಯದಿಂದ ಎದ್ದು ಕಾಣುವ ಸೂರ್ಯನಂತೆ ನೇಸರನಂತೆ ಗೋಚರಿಸ್ತಾ ಇದ್ದಾನೆ. ಎಷ್ಟು ಅದ್ಭುತವಾಗಿ ಯುದ್ಧದ ಮಧ್ಯದಲ್ಲೂ ಒಂದು ವರ್ಣನೆ. ಆಹಾ. ತಸ್ಯಾಸನ್ ಸರ್ವತೋ ದೇವ ನಾನಾವಾಹತ್ಯುಜಾಯುಧ ಅವರು ಹೇಗೆ ಗುಂಪುಗೂಡಿ ಯುದ್ಧದಲ್ಲಿ ಶತ್ರುಗಳನ್ನು ಎದುರಿಸುವುದಕ್ಕೆ ಸಿದ್ಧರಾಗಿದ್ರು, ಹಾಗೆ ಇಂದ್ರನನ್ನು ಒಡಗೂಡಿ ತಮ್ಮ ತಮ್ಮ ಆಯುಧ, ತಮ್ಮ ತಮ್ಮ ವಾಹನ, ತಮ್ಮ ತಮ್ಮ ಧ್ವಜಗಳನ್ನ ಜೊತೆಗಿಟ್ಟುಕೊಂಡು ವಾಯು, ಅಗ್ನಿ, ವರುಣ ಮೊದಲಾದ ಸಕಲ ಲೋಕಪಾಲಕರು ಕೂಡ ತಮ್ಮ ಪರಿವಾರದೊಂದಿಗೆ ಸೈನ್ಯವನ್ನ ಒಟ್ಟುಗೂಡಿಸಿಕೊಂಡು ಮುಂದಕ್ಕೆ ನುಗ್ಗುತ್ತಾ ಇದ್ದಾರೆ. ತೇನ್ಯೋನ್ಯಮಭಿ ಸಂಸ್ಮೃತ್ಯ ಕ್ಷಿಪಂತೋ ನಾಮ ನಿರ್ಮಿತ ಆಹ್ವಯಂತೋಗ್ರೆ ಎದುರಾಳಿಗಳ ಹೆಸರನ್ನ ಕೂಗಿ ಕರೀತಾ ಅವರನ್ನ ಕಂಗೆಡಿಸುವುದಕ್ಕಾಗಿ ಅವರ ಹೆಸರನ್ನ ಹೇಗೇಗೋ ವಿಕಾರವಾದ ಧ್ವನಿಯಿಂದ ಅವರನ್ನ ರೊಚ್ಚಿಗೆಬ್ಬಿಸುವುದಕ್ಕಾಗಿ ಹೇಳ್ತಾ, ಅಥವಾ ಅವರ ಹೆಸರುಗಳನ್ನೇ ಧಿಕ್ಕರಿಸಿ, ಅವನ ಹೆಸರು ಹೇಳುದು ಥೂ ಅನ್ನೋದು, ಇನ್ನೊಬ್ಬನ ಹೆಸರು ಹೇಳುದು ಇನ್ನೇನು ಬೈಯುವುದು, ಒಟ್ಟಂತೂ ಧಿಕ್ಕಾರ ಮಾಡುದು. ಅಂದ್ರೆ ಅದಕ್ಕೇನು ನೀನು ಬಾಹೋ ಏನು ವೀರಸಾಗರ. ಮನೆಯಲ್ಲಿ ನೋಡಿದ್ರೆ ಇಲಿ ಕಂಡ್ರೆ ಓಡೋಗೋನು, ಗಿರಳೆ ಕಂಡ್ರೆ ಕುಣಿದು ಅಟ್ಟದ ಮೇಲೆ ಅಟ್ಟಿಸ್ಕೊಂಡು ಬಂತು ಅಂತ ಎಗರಾಡುವನು. ನಿನಗೆ ಹೆಸರು ವೀರಸಾಗರ ಅಂತ ಹೀಗೆ ಅವರ ಹೆಸರನ್ನೇ ಧಿಕ್ಕರಿಸಿ, ಅವರ ಹೆಸರನ್ನೇ ಅಣಗಿಸಿ, ಪ್ರತಿಯೊಬ್ರು ಆ ಕಡೆಯಿಂದ ದೈತ್ಯರು, ಈ ಕಡೆಯಿಂದ ದೇವತೆಗಳು ಇಬ್ರು ಕೂಡ ಸೇರಿ ಯೋಯುಧು ದ್ವಂದ್ವ ಯೋಧಿನಃ. ಮೊದಲು ಕಣ್ಣು ಗುರ್ರ ಅಂತ ನೋಡ್ತಿರ್ತಾರೆ. ಆ ಕಣ್ಣನ್ನ ಕಣ್ಣಾಗಿಸಿ ನೋಡಿದಾಗ ಕಣ್ಣ ಸುಸ್ತಾಯ್ತು ಅಂದ್ರೆ ಹಲ್ಲು ಕಟಕಟ ಆಯತೆ, ಶಬ್ದ ಬರ್ತಾ ಇರುತ್ತೆ. ಆಮೇಲೆ ಮೂತಿಯನ್ನ ತಿವಿಯುವುದೆಲ್ಲ ಆಗುತ್ತೆ. ಆಮೇಲೆ ನಾಲಿಗೆ ಹೊರಳ್ಲಿಕ್ಕೆ ಶುರುವಾಗುತ್ತೆ. ಅದು ಆಗ್ಲಿಲ್ಲ ಅಂದಾಗ ಕೈ ಮಿಲಾಯಿಸಿ ಯುದ್ಧದ ತೀವ್ರತೆ ಅನ್ನೋದು ಹೆಚ್ಚಾಗುತ್ತೆ. ಯುಯೋಧ ಬಲಿರಿಂದ್ರೇಣ ತಾರಕೇಣ ಗುಹೋಸ್ಯತ ವರುಣೋ ಮಿತ್ರೋರಾಜೇತಿನ. ಇಂದ್ರ ಬಲಿಯ ಜೊತೆಗೆ ಹೋರಾಡಿದ. ಎಲ್ಲ ಅವ್ರವ್ರ ಲೆವೆಲ್ ಇರುತ್ತಲ್ಲ. ಅವನ್ ಯಾರು ಇಲಿ ಹುಲಿ ಹತ್ರ ಹೋರಾಡ್ಲಿಕ್ಕಾಗತ್ತಾ? ಹುಲಿ ಹತ್ರ ಹೋರಾಡ್ಬೇಕು, ಇಲಿ ಹತ್ರ ಹೋರಾಡ್ಬೇಕು. ಹಾಗಾಗಿ ಬಲಿ ಇಂದ್ರನೊಟ್ಟಿಗೆ ಹೋರಾಡಿದ. ತಾರಕ ಗುಹನ ಜೊತೆಗೆ ಹೋರಾಡಿದ. ವರುಣ ಹೇತಿ ಅನ್ನುವ ರಾಕ್ಷಸನ ಜೊತೆಗೆ ಹೋರಾಡಿದ. ಮಿತ್ರ ಪ್ರಹೇತಿ ಅನ್ನುವನ ಜೊತೆಗೆ ಹೋರಾಡಿದ. ಯಮಸ್ತು ಕಾಲನಾಭೇನ ವಿಶ್ವಕರ್ಮಾಮಯೇನ ವೈ ಶಂಬರೋ ತ್ವಷ್ಟ್ರ ಪವಿತ್ರ. ಕಾಲನಾಭ ಅಂತ ಹೆಸರಿರುವವನ ಜೊತೆ ಯಮ ಹೋರಾಡಿದ. ಮಯ ಮತ್ತು ವಿಶ್ವಕರ್ಮನ ನಡುವೆ ಯುದ್ಧ ನಡೆಯಿತು. ಶಂಬರ ಮತ್ತು ತ್ವಷ್ಟ್ರು ಇಬ್ರು ಮಾಯಾವಿಗಳಾದ್ರಿಂದಾಗಿ ಅವರಿಬ್ಬರ ಯುದ್ಧದ ತೀವ್ರತೆ ಒಂದು ಕಡೆಯಿಂದ. ಸವಿತೃ ಮತ್ತೆ ವಿರೋಚನ, ವಿಚಿತ್ರವಾದ ಕಿರಣಗಳಿಂದ ಕೂಡಿದಂತಹ ವಿರೋಚನ ಎನ್ನುವನು ಸವಿತೃವಿನ ಜೊತೆಗೆ ಸೂರ್ಯನ ಜೊತೆಗೆ ಹೋರಾಡಿದ. ಹೀಗೆ ಸಮಾನವಾದ ಕೆಲವು ಗುಣಗಳಿಂದ ಕೂಡಿದವರಲ್ಲೇ ನೀವು ಹೆಸರನ್ನು ಗಮನಿಸಿದ್ರು ಅವರಲ್ಲೇನೋ ಒಂದು ಸಾಮ್ಯ ಚೂರ್ಚೂರು ಕಾಣುತ್ತೆ. ಹಾಗೆ ಅಂತವರ ಜೊತೆಗೇನೆ ಅವರು ಹೋರಾಡ್ತಾ ಇದ್ದಾರೆ. ಅಪರಾಜಿತೇನ ನಮುಚಿಹಿ ಅಶ್ವಿನೋ ವೃಷವರ್ವಣ ಸೂರ್ಯ ಬಲಿಸುತೆ ದೇವ ಬಾಣೇ ಬಾಣಜ್ಯ ಚ. ನಮುಚಿ ಅಪರಾಜಿತ ಅನ್ನುವಂತಹ ಒಬ್ಬ ವೀರನ ಜೊತೆಗೆ ಹೋರಾಡ್ತಾನೆ. ಅಶ್ವಿ ದೇವತೆಗಳು ಮತ್ತೆ ವೃಷಪರ್ವನ ಜೊತೆಗೆ, ಮತ್ತೆ ಸೂರ್ಯದೇವ ಬಾಣನ 100 ಮಂದಿ ಮಕ್ಕಳು, ಬಾಣ ಮೊದಲಾದ 100 ಮಕ್ಕಳು. ಯಾಕೆಂದ್ರೆ ಇವರೆಲ್ಲ ಬಾಣ ಜ್ಯೇಷ್ಠ ಶತೇನ, ಬಾಣನೇ ಜ್ಯೇಷ್ಠನಾಗಿರುವ 100 ಜನರ ಜೊತೆಗೆ, ಬಲಿಯ ಮಕ್ಕಳ ಜೊತೆಗೆ ಸೂರ್ಯದೇವ ಹೋರಾಡಿದ. ರಾಹುಣ ಚತತಃ ಸೋಮಃ, ಇವರಿಬ್ಬರಿಗೆ ಮಾಮೂಲು ಮೊದಲಿಂದ ವೈರ ಇದ್ದಾರೆ. ನಿಶುಂಭ ಶುಂಭಯೋರ್ ದೇವಿ ಭದ್ರಕಾಳೀನ ರಾಶಿನಿ. ನಾವು ಯಾವಾಗ್ಲೂ ಒಮ್ಮೆ ಶುಂಭ ನಿಶುಂಭರನ್ನ ಕೊಂದಾಗಿದೆ ಅಂತ ಅನ್ಕೊಂಡ್ರೆ ಅವರು ಮತ್ತೆ ಟಿಂಗ್ ಅಂತ ಎದ್ದೇಳ್ತಾರೆ. ಅವರಿಗೆ ಯಾವಾಗ್ಲೂ ಸಾಯುವುದು ಅಂದ್ರೆ ಅದೊಂದು ಕ್ಷಣದಲ್ಲಿ ಸುಸ್ತಾಗಿ ಬಿದ್ದೋಗುದಷ್ಟೇ, ಮತ್ತೆ ಇನ್ನೊಂದ್ಸರ್ತಿ ಹುಟ್ಟಿ ಬರ್ತಾರೆ. ಅದಕ್ಕಾಗಿ ರಾಹು ಅವನಿಗೆ ಮೊದಲೇ ಸೋಮನ್ ಮೇಲೆ ಕಣ್ಣಿತ್ತು. ಚಾಡಿ ಹೇಳಿದವನು, ನನ್ಗೆ ಅಮೃತ ಸಿಗದ ಅವನ್ ಮಾಡಿದ್ಯಾ, ಬಿಡಲ್ಲ ನೀನನ್ನು ಅಂತ ಅವನು ಬಾಲ ಹಿಡ್ದ. ಆಮೇಲೆ ಅನಿಲನ ಜೊತೆಗೆ ಪುಲೋಮ, ಅವನು ಇನ್ನೊಬ್ಬ ರಾಕ್ಷಸ, ಅವನ ಜೊತೆಗೆ ಭೂತವಾಯುವಿನ ಜೊತೆಗೆ ಹೋರಾಟ ಆಯಿತು. ಈ ಶುಂಭನಿಶುಂಭರು ಅವತ್ತು ಚೆನ್ನಾಗಿ ಯುದ್ಧ ಮಾಡಿ ಸತ್ತಿದ್ರು ಒಂದ್ಸರ್ತಿ, ಮತ್ತೆ ಹುಟ್ಟಿ ಬರ್ತಾರೆ. ಈ ರಾಕ್ಷಸರು ಸಾಯುದು ಅಂದ್ರೆ ಅಲ್ಲೇ ಚಪಾತಿ ಆದಾಗ ಆಗಿರ್ತಾರೆ, ಮತ್ತೆ ಯಥಾ ಪ್ರಕಾರ
ಕಾರ್ಟೂನ್ ಎದ್ದಾಗ ಎದ್ದಿರ್ತಾರೆ. ಅಂಥವರ ಜೊತೆಗೆ ಭದ್ರಕಾಳಿ ನರಾಶಿನಿ. ಈ ನರಾಶನಿ ಅಂತಂದ್ರೆ ಅಶನಿ ಅಂತಂದ್ರೆ ಇದು ಏನು ಮಿಂಚು, ಸಾಯದೇ ಇರುವಂತಹ, ನಾಶ ಹೊಂದದೇ ಇರುವಂತಹ ಮಿಂಚಿನ ಬೆಳಕುಳ್ಳವಳಾಗಿ ಭದ್ರಕಾಳಿ ಶುಂಭ ನಿಶುಂಭರ ಜೊತೆಗೆ ಹೋರಾಟ ನಡೆಸಿದಳು. ನಾಶರಹಿತರಾದ ಈ ಹಿಂದೆ ರಕ್ತಬೀಜಾಸುರನನ್ನು ಕೊಂದವಳು ಅವಳೆ. ನರಾಶನಿ ಅಂತಂದ್ರೆ ನರರ ರೂಪದಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬಂದ ರಕ್ಕಸರನ್ನ ಪಾನ ಮಾಡಿ ಕಾಳಿಯ ರೂಪದಲ್ಲಿ ನಾಲಿಗೆಯಿಂದ ಆತನ ನೆತ್ತರನ ನೆಲಕ್ಕೆ ಜಾರದಂತೆ ಹಿಡಿದಿಟ್ಟು ಕೊಂದವಳಾದ್ರಿಂದಾಗಿ ಅವಳಿಗೆ ನರಾಶನಿ ಅಂತ ಹೆಸರು. ರಾಹು ಅದೇ ಹೇಳಿದ್ದು, ಇಲ್ಲಿ ಗ್ರಹ ಬಂದದ್ದಲ್ಲ, ರಾಹು ಸತ್ತಿದ್ದಲ್ಲ ಒಬ್ಬ, ಅವನು ಮತ್ತೆ ಶರೀರ ತಗೊಂಡು ಬಂದಿದ್ದಾನೆ. ಈಗ ನಾವು ಗ್ರಹ ಅಂತ ಪೂಜಿಸುವ ರಾಹು ಅವನಲ್ಲ ಇಲ್ಲಿ ಬಂದದ್ದು. ಅದು ತಲೆಯಲ್ಲಿ ದೇವತೆಗಳಿದ್ದಾರೆ, ಅದು ಅಮೃತಪಾನ ಮಾಡಿ ಅಮರತ್ವವನ್ನು ಹೊಂದಿಬಿಟ್ಟಿದೆ. ಅದು ದೇವತೆಗಳಿಗೆ ವಿರುದ್ಧ ಅಲ್ಲ, ಆಮೇಲೆ ಅದು ದೇವತೆಗಳ ಪರ, ಯಾಕಂದ್ರೆ ದೇವತೆಗಳೇ ಇರುವುದು ಅದರಲ್ಲಿ. ಆ ಶರೀರದಿಂದ ಹೊರ ಹೋದ ಒಬ್ಬ ರಕ್ಕಸ ಇದ್ನಲ್ಲ, ಈಗ ಶುಂಭ ನಿಶುಂಭರು ಸತ್ತಾಗ ಆ ಹಿಂದಿನ ಶರೀರವನ್ನ ಕಳ್ಕೊಂಡು ಮತ್ತೆ ಈಗ ದೇವಿಯ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಬಂದ್ರಲ್ವಾ, ಹಾಗೇನೆ ರಾಹುನು ಕೂಡ ಅವತ್ತು ಸತ್ತವ ಮತ್ತೊಂದು ಶರೀರದಿಂದ ಹೊತ್ತುಕೊಂಡು ದೇವತೆಗಳಿಗೆ ಮತ್ತೆ ಪ್ರತಿಯಾಗಿ ಇಂದ್ರನ ಜೊತೆ ಚಂದ್ರನ ಜೊತೆಗೆ ಹೋರಾಡ್ಲಿಕ್ಕೆ ಬಂದ. ಅವ್ರು ಹಳೇದೆಲ್ಲ ಮರ್ತೋಗಲ್ಲ, ಅವ್ರ ರೆಕಾರ್ಡ್ ಚೆನ್ನಾಗಿರುತ್ತೆ ಅವ್ರ ಹತ್ರ, ಯಾರು ನಮ್ಮನ್ನು ಹಿಂದೆ ಚಾಡಿ ಹೇಳಿ ಕೊಂದಿದ್ದು ಅಂತ. ಟ್ರ್ಯಾಕ್ ರೆಕಾರ್ಡರ್ ಯಾವತ್ತು ಇಟ್ಕೊಂಡಿರ್ತಾರೆ, ಯಾವತ್ತು ಮರೆಯಲ್ಲ ಅವ್ರು, ಸತ್ರು ಮರೆಯಲ್ಲ ಅಂತ ಅದನ್ನೇ ಹೇಳಿದವ್ರು. ವೃಷಾಕಪಿಸ್ತು ಜಂಭೇನ ಮಹಿಷೇಣ ವಿಭಾವಸು ಇಲ್ವರ ಸಹಮಾತಾಪಿ ರುದ್ರ ಜಂಭನ ಜೊತೆಗೆ ಯುದ್ಧ ಮಾಡಿದ. ಹಾಗೆ ಅವನಿಗೆ ಜಂಭಾರಿ ಅಂತ ಹೆಸರು, ರುದ್ರದೇವನಿಗೆ ಜಂಭಾರಿ ಅಂತ ರುದ್ರದೇವನಿಗೆ ಹೆಸರು ಬರ್ಲಿಕ್ಕೆ ಕಾರಣ ಈ ಜಂಭನನ್ನ, ಅವನ ಜಂಭ ಇಳಿಸಿದ್ ಇವನೇ. ಆಮೇಲೆ ಮಹಿಷಾಸುರನ ಜೊತೆಗೆ ಅಗ್ನಿ ಹೋರಾಡಿದ. ವಾತಾಪಿ ಇಲ್ವಲರ ಜೊತೆಗೆ ದಕ್ಷ ಮತ್ತು ವಸಿಷ್ಠರು ಹೋರಾಡ್ತಾರೆ. ಕಾಮದೇವೇನ ದುರ್ಮರ್ಷ ಉತ್ಕಲೋ ಮಾತೃಭಿಸ್ಸಹ ಬೃಹಸ್ಪತಿ ಶನೈಶ್ಚರ. ದುರ್ಮರ್ಷಣ ಅಂತನ್ನುವವನು, ದುರ್ಮರ್ಷಣ ಅಂದ್ರೆ ಮಥನ ಮಾಡ್ಲಿಕ್ಕೆ ಸಿಗದವನು ಅಂತ ಅರ್ಥ. ಅವನನ್ನು ಮನ್ಮಥನೇ ಹೋರಾಡಿದ. ಇದೆಲ್ಲ ನಾನ್ ನಿಮ್ಗೆ ಹೇಳಲಿಕ್ಕೆ ಹೋಗ್ಲಿಲ್ಲ. ಪ್ರತಿಯೊಂದು ಈ ಪಾತ್ರಗಳು ಕೂಡ ಆ ದೇವತೆಗಳಿಂದಲೇ ನಿಗೃಹೀತರಾಗುವವರು. ಅವರ ಅನುಗ್ರಹ ಇದ್ದಾಗ್ಲೇ ನಮ್ಮೊಳಗೂ ಇರುವಂತಹ ಈ ದುರ್ಮರ್ಷಣ ನಮಗೆ ಗೆಲ್ಲಿಕ್ಕಾಗುದಿಲ್ಲ ಅನ್ನುವಂತಹ ಒಂದು ನಮ್ಮ ಯಾವುದೋ ದುರ್ಗುಣ ಇದೆಯಲ್ಲ, ಯಾವುದೋ ಬಯಕೆ, ಅದು ಬೇಕೇ ಬೇಕು ಅನ್ನುವ ಹಠ, ಅದನ್ನು ಮನ್ಮಥನೇ ಗೆಲ್ಲಬೇಕು. ಮನ್ಮಥನಿಂದಲೇ ಆ ದುರ್ಮರ್ಷಣನನ್ನ ಗೆಲ್ಲಬೇಕು. ಇದು ಸುಮ್ಮನೆ ಒಂದು ಉದಾಹರಣೆ ಹೇಳಿದ್ರೆ, ಹೀಗೆ ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಿಂದ ತತ್ವಗಳ ಜೊತೆಗೆ, ಪಾತ್ರಗಳ ಜೊತೆಗೆ ಒಂದು ಇತಿಹಾಸದ ಕಥೆಯನ್ನು ಕೂಡ ಬಿಡಿಸಿ ಹೇಳ್ತಾ ಹೋಗುತ್ತೆ. ಮಹಿಷೇಣ ಉತ್ಕಲೋ ಮಾತೃಭಿಸ್ಸಹ, ಉತ್ಕಲ ಅನ್ನುವಂಥವನು ಸಪ್ತ ಮಾತೃಕೆಯ ಜೊತೆಗೆ ಹೋರಾಡಿದ. ಬೃಹಸ್ಪತ್ಯಾಚಾರ್ಯರು ಶುಕ್ರರ ಜೊತೆಗೆ, ಅಂದ್ರೆ ಶುಕ್ರನ ನೀತಿಯನ್ನು ಬೃಹಸ್ಪತಿಯ ನೀತಿಯಿಂದಲೇ ಅಡ್ಡ ಮಾಡಬೇಕು. ಆ ನೀತಿ ಬಹಳ ಜಾಗ್ರತೆಯಿಂದ ನಾವು ಅನುಸರಿಸಬೇಕಾದ್ದು. ಶುಕ್ರಾಚಾರ್ಯರ ನೀತಿ ಅನ್ನೋದು ದೈತ್ಯರಿಗೆ ಬಹಳ ಉಪಕಾರಕವಾದದ್ದು. ಅದು ರಾಜಕೀಯದ ಅನೇಕ ಸುಳಿಗಳನ್ನ ನಮಗೆ ಗೊತ್ತಾಗದಂತೆ ನುಗ್ಗುವಂಥದ್ದು. ಅದನ್ನು ಬೃಹಸ್ಪತ್ಯಾಚಾರ್ಯರ ಮಾತಿನಿಂದಲೇ ಗೆಲ್ಲಬೇಕು. ನರಕೇಣ ಶನೈಶ್ಚರ, ನರಕಾಸುರನ ಜೊತೆಗೆ ಶನಿ ಹೋರಾಡಿದ. ನರಕಾಸುರ ನಮ್ಮಲ್ಲಿ ಅಕಸ್ಮಾತ್ ಸೇರಿಕೊಂಡ ಅಂದ್ರೆ ಅವನನ್ನ ಪಾರು ಮಾಡ್ಲಿಕ್ಕೆ ಶನೈಶ್ಚರನನ್ನೇ ಪ್ರಾರ್ಥನೆ ಮಾಡ್ಬೇಕು. ನಮ್ಮ ಬದುಕು ನರಕ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ನಾವು ಶನೈಶ್ಚರನನ್ನು ಮರೆತಿದ್ದೇವೆ ಅಂತ ಅವನ ಪ್ರಾರ್ಥನೆ ಮಾಡಿದ್ರೆ ಬದುಕು ಆಚೆ ಬರುತ್ತೆ. ಮರುತೋ ನಿವಾತ ಕವಚೈಹಿ ಕಾಲೈ ವಸವೋ ಮರಾಹ ವಿಶ್ವೇ ದೇವ ರುದ್ರ. ಮರುದೇವತೆಗಳು ನಿವಾತ ಕವಚರ ಜೊತೆಗೆ ಹೋರಾಡ್ತಾರೆ, ವಸುದೇವತೆಗಳು ಕಾಲೇಯರ ಜೊತೆಗೆ ಹೋರಾಡ್ತಾರೆ, ವಿಶ್ವೇ ದೇವತೆಗಳು ಪೌಲೋಮರ ಜೊತೆಗೆ ಹೋರಾಡ್ತಾರೆ. ಮತ್ತೆ ಈ ರುದ್ರನ ಗಣವೆನಿಸಿದಂತಹ ಒಂದಿಷ್ಟು ಜನ ಇದ್ದಾರೆ, ರುದ್ರಾಹ. ಅವರು ರುದ್ರ ಅಂದ್ರೆ ಮಹೇಶ್ವರ ಅಲ್ಲ, ಅವನ ಪರಿವಾರ. ಅವನ ಪರಿವಾರದವರೆಲ್ಲ ಕ್ರೋಧವಶರು ಅನ್ನುವಂತ ಒಂದು ದೊಡ್ಡ ಪರಿವಾರ ಜೊತೆಗೆ ಚೆನ್ನಾಗಿ ಒಬ್ಬರಿಗಿಂತ ಒಬ್ಬರು ಮಿಗಿಲು ಅನ್ನುವ ಹಾಗೆ ಹೋರಾಡ್ತಾರೆ. ಹೋರಾಡಿ ಇನ್ನೇನೇನು ಗೆಲುವಾಯ್ತು, ಹೇಗಾಯ್ತು, ಏನೇನು ಆಯುಧಗಳನ್ನು ಬಳಸಿದ್ರು, ಏನೇನು ಪ್ರಾಣಿಗಳು ಎದುರಾದವು, ಆಭರಣಗಳೇನಾದವು, ಕೈಯಲ್ಲಿದ್ದ ಆಯುಧಗಳೇನಾದವು ಅನ್ನುವ
ಚಿಂತನೆಯನ್ನು ಮುಂದಿನ ಸಾಲಿನಲ್ಲಿ ತಿಳಿಸ್ತಾರೆ. ಮತ್ತೆ ನಾಳೆ ಮುಂದಿನ ಚಿಂತನೆಯನ್ನು ಅನುಸಂಧಾನ ಮಾಡೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಕೃತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ತಪಸ್ವಿನೋ ದಾನಪರಾಯ ತಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮೇಣ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.